ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಸಹ ಗ್ಯಾಸ್ಗಳ ಹಾಹಾಕಾರ ಎದುರಾಗ್ತಿದೆ. ಗ್ಯಾಸ್ ಇಲ್ಲದೆ ಮನೆಯಲ್ಲಿ ಅಡುಗೆ ಇಲ್ಲ, ಹೋಟೆಲ್ಗಳಲ್ಲಿ ಬಂದಾಗಿದೆ ಗ್ಯಾಸ್ಗಳಿಲ್ಲದೆ. ಒಂದಿಷ್ಟು PGಗಳಲ್ಲೂ ಸಹ ಈಗ ಮಧ್ಯಾಹ್ನದ ಊಟವನ್ನು ಸಹ ಈಗ ಸ್ಥಗಿತಗೊಳ್ಳಲಾಗಿದೆ. ಯಾಕೆ ಈ ರೀತಿಯ LPG ಗ್ಯಾಸ್ಗಳಾಗ್ಬೋದು ಅಥವಾ ಕಚ್ಚಾ ತೈಲ ಆಗ್ಬೋದು, ಜೊತೆಗೆ ಪೆಟ್ರೋಲ್ ಈಗಾಗಲೇ ಒಂದಿಷ್ಟು ಸ್ವಲ್ಪ ದಿನಗಳ ಮಾತ್ರ ಇದೆ, ಇನ್ನು ಮಿಕ್ಕಿನ ದಿನಗಳಿಗೂ ಸಹ ಅದು ಹಾಹಾಕಾರ ಉಂಟಾಗುತ್ತದೆ. ಯಾಕೆ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂದ್ರೆ ಅದಕ್ಕೆ ಸಂಪೂರ್ಣ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ. ಏನೀಗ ಇರಾನ್ ದೇಶದ ಮೇಲೆ ಯುದ್ಧ ದಾಳಿ ಮಾಡಿರುವಂತಹ ಏನು ಅಮೆರಿಕ ಮತ್ತೆ ಇಸ್ರೇಲ್ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತ ಏನು ಬೇರೆ ರಾಷ್ಟ್ರಗಳಿದೆಯಲ್ಲ, ಅದಕ್ಕೆ ವ್ಯಾಪಕವಾಗಿ ಒಂದಿಷ್ಟು ಅಂದ್ರೆ ಹೊಡೆತ ಬಿಡ್ತಿರೋದು ಅಂದ್ರೆ ಒಂದಿಷ್ಟು ನಮ್ಮ ಭಾರತ ದೇಶದ, ಬಹುಮುಖ್ಯವಾಗಿ ನಮ್ಮ ಭಾರತ ದೇಶ ಅಂದ್ರೆ ಅಲ್ಲಿನ ಬಹುತೇಕವಾಗಿ ಒಂದಿಷ್ಟು ಕಚ್ಚಾ ತೈಲ ಆಗ್ಬೋದು, LPG ಆಗ್ಬೋದು, ಜೊತೆ ಒಂದಿಷ್ಟು ಏನು ರಾಸಾಯನಿಕ ಗೊಬ್ಬರ ಆಗ್ಬೋದು, ಮತ್ತೆ ನಾವು ಇಲ್ಲಿ ಈ ಸೈಡಿಂದ ಅಲ್ಲಿಗೆ ಮೆಣಸಿನ್ಕಾಯಿ ಆಗ್ಬೋದು, ಈ ರೀತಿಯ ಆಮದು ಮತ್ತು ರಫ್ತುಗಳನ್ನ ಮಾಡ್ಕೋತಿದ್ದು. ಆದ್ರೆ ಈಗ ಏನಲ್ಲಿ ಇರಾನ್ನ ಒಂದು ಗಡಿ ಪ್ರದೇಶದಲ್ಲಿ ಆರ್ಮೋಜ್ ಅಂತ ಒಂದು ನದಿ ಇದೆ, ಆ ನದಿ ಭಾಗದಿಂದೆಲ್ಲ ಬಹುತೇಕ ಅಲ್ಲಿನ ಸರಬರಾಜು ಆಗ್ತಿದ್ದು. ಆದ್ರೆ ಈಗ ಏನಾಗಿದೆ ಅಂದ್ರೆ ಆ ಯುದ್ಧದ ಭೀತಿಯಿಂದ ಈಗ ಇರಾನ್ ಅಲ್ಲಿನ ಭಾಗವನ್ನು ಮುಚ್ಚಿದ್ರಿಂದ ಈಗ ಎಲ್ಲಾ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೊಡೆತ ಬೀಳಿದಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಬಟ್ ಈಗ ನಮ್ಮ ಭಾರತಕ್ಕೆ ನೋಡ್ತಾ ಹೋದಾಗ ನಮ್ಮ ಭಾರತದಲ್ಲಿ ಈಗ ಎಲ್ಲೋದ್ರೂ ಗ್ಯಾಸ್ನ ಸಮಸ್ಯೆ. ಯಾಕೆ ಈ ಗ್ಯಾಸ್ನ ಸಮಸ್ಯೆ ಉಂಟಾಗುತ್ತೆ ಅಂತ ಈಗ ಹಿಂದೆನೇ ಒಂದಿಷ್ಟು ಏನು ಘರ್ಷಣೆ ಆಗಿತ್ತು, ಒಂದಿಷ್ಟು ಯುದ್ಧಗಳು ನಡೀತಿತ್ತು, ಆ ಹಿಂದೆನೇ ಈ ರೀತಿ ಆಗುತ್ತೆ ಅಂತ ಈಗ ನಮ್ಮ ಭಾರತ ದೇಶದ ಏನು ವಿದೇಶಾಂಗ ಸಚಿವರಿಗೆ ಗೊತ್ತಿರ್ಲಿಲ್ವಾ? ಅಥವಾ ನಮ್ಮ ರಾಜ್ಯಕ್ಕೆ ಗೊತ್ತಿರ್ಲಿಲ್ವಾ ಈ ರೀತಿ ಉಂಟಾಗುತ್ತೆ, ನಾವು ಮುನ್ನೆಚ್ಚರಿಕೆಗೆ ತಗೋಬೇಕು, ಜನರಿಗೆ ಯಾವ ರೀತಿ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ಅಂತ ಗೊತ್ತಿರ್ಲಿಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬಹುತೇಕ ನಮ್ಮ ಭಾರತ ದೇಶದಲ್ಲಿ ನೋಡ್ತಾ ಹೋದಾಗ ಯಾವುದೇ ರಾಜ್ಯಗಳು ನೋಡಿದಾಗ ಗ್ಯಾಸ್ ಸಮಸ್ಯೆ ಉಂಟಾಗಿರುವಂಥದ್ದು. ಅಂಗಡಿಗಳಲ್ಲಿ ಈಗ ಏನು 72,000 ಕಮರ್ಷಿಯಲ್ ಬರ್ತಿತ್ತು, ಅವೆಲ್ಲವೂ ಸಹ ಈಗ ಬಂದಾಗ್ತಾ ಇದೆ. ಎಷ್ಟೋ ಹೋಟೆಲ್ಗಳು ಸಹ ಈಗ ಬಂದಾಗಿದೆ. ಮನೆಗಳಿಗೆ ತಿಂಗಳು ಒಂದು ಗ್ಯಾಸ್ ಬರೋದು ಈಗ ಕಷ್ಟ ಆಗಿದೆ. ಮಧ್ಯಾಹ್ನದ ಬಿಸಿ ಊಟ ಶಾಲೆಗಳು ಕೊಡುವಂಥ ಪರಿಸ್ಥಿತಿನೂ ಸಹ ಈಗ ಕಡಿತ ಆಗ್ತಿರ್ಬೋದು, ಯಾಕಂದ್ರೆ ಆ ರೀತಿ ಮಟ್ಟಿಗೆ ಬಂದಿದೆ. PGಗಳಲ್ಲಂತೂ ಮಧ್ಯಾಹ್ನ ಊಟ ಅಂತೂ ಇಲ್ಲೇ ಇಲ್ಲ. ಈ ರೀತಿಯ ಸಮಸ್ಯೆಗಳು ಬರ್ಬೋದು ಅಂತ ಮುಂದೆನೆ ಗೊತ್ತಿರ್ಲಿಲ್ವಾ? ಅದನ್ನೆಲ್ಲವನ್ನು ಬಗೆಹರಿಸೋದಕ್ಕೆ ಎಲ್ಲೋ ಸೋತಾಯ್ತಾ ರಾಜ್ಯ ಸರ್ಕಾರ ಅಂತ ಈಗ ಜನ ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈಗ ನಮ್ಮ ರಾಜ್ಯದ ಸದನದಲ್ಲೂ ಸಹ ಇದೇ ರೀತಿಯ ಕಿಚ್ಚು ಹಬ್ಕೊಂಡಿರೋದು, ಗ್ಯಾಸ್ಗಳದ್ದು ಸಮಸ್ಯೆ ಉಂಟಾಗಿರುವಂಥದ್ದು. ಒಬ್ರು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ, ಇನ್ನೊಬ್ರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ವಿರೋಧ ಪಕ್ಷದ ಮೇಲೆ ಹೇಳ್ತಾರೆ, ಆಡಳಿತ ಪಕ್ಷದ ಮೇಲೆ ಇವರು ಹೇಳ್ತಾರೆ. ಈ ರೀತಿಯ ನೀವು ಹೊಡೆದಾಡ್ಕೊಳ್ತಿದ್ದೀರಾ. ನಿಮ್ಗೆ ಗ್ಯಾಸ್ ಸಮಸ್ಯೆ ಇಲ್ಲ, ಬಡೂರ್ ಜನರು ಬಡಪಾಯಿಗಳು ಏನ್ ಮಾಡ್ತಾರೆ? ನೀವೇ ಹೇಳ್ತೀರಾ ಒಲೆ ರಹಿತ ಗ್ಯಾಸ್ನ, ಅಂದ್ರೆ ಒಲೆ ಮುಂಚೆ ಸೌದೆ ಒಲೆ ಇತ್ತು, ಅದನ್ನ ನಾವು ನಿರ್ಮೂಲನೆ ಮಾಡಿ ಗ್ಯಾಸ್ ಕೊಟ್ಟಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಅದರಂತೆ ಈಗ ಎಲ್ಲರೂ ಗ್ಯಾಸ್ಗೆ ಅಡಿಕ್ಟ್ ಆಗಿದ್ದಾರೆ. ಮತ್ತೆ ಈಗ ಎಲ್ಲಿ ಹೋಗ್ಬೇಕು ಗ್ಯಾಸ್ಗೆ? ನೆಕ್ಸ್ಟ್ ಪೆಟ್ರೋಲ್ ಸಮಸ್ಯೆ ಉಂಟಾಗುತ್ತೆ. ನೀವು ಈ ಗ್ಯಾಸ್ ಜೊತೆಗೆ ಕೇಂದ್ರ ಸರ್ಕಾರ ಏರಿಕೆ ಮಾಡಿರೋದು ಬೇರೆ, ದಿಢೀರ್ ಏರಿಕೆ ಮಾಡಿದ್ರೆ ಗ್ಯಾಸ್ ರೇಟು. ಜನರು ಮತ್ತೆ ಇನ್ನೇನ್ ಮಾಡ್ಬೇಕು? ಒಂದು ಕಡೆ ಈಗ ಒಲೆಗೆ ಸಂಬಂಧಪಟ್ಟಂತೆ ಅವ್ರು ಏನಾದರೂ ಒಲೆಗೆ ಹೋಗ್ತಾರೆ ಅಂದ್ರೆ ಕಟ್ಟಿಗೆಗಳಿಗೆ ಬೇಕೇ ಬೇಕು. ಅವಾಗ ಪರಿಸರ ನಾಶ ಆಗುವಂತ ಸಾಧ್ಯತೆ ಇರುತ್ತೆ, ಮರ ಕಡಿಯುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನು ನೀವೇ ಉದ್ಭವ ಮಾಡ್ತೀರಾ. ಮತ್ತೆ ಜನರ ಪರಿಸ್ಥಿತಿ ಏನು? ಇದೊಂದು ಕಡೆ. ಆದ್ರೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಇದೇ ಒಂದು ಅವಕಾಶ ಹೋಗ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ಗ್ಯಾಸ್ನ ಏಜೆನ್ಸಿಗಳು 1 to double ಮಾರುವಂತ ಸ್ಥಿತಿಗೆ ಬಂದವ್ರೆ. ಯಾಕಂದ್ರೆ ಇದೇ ಒಂದು ಅವಕಾಶ ಸಿಕ್ತು ಅಂದ್ಬಿಟ್ಟು 1 to double ಮಾರುವಂಥದ್ದು ಗ್ಯಾಸ್ನ. ಆ ರೀತಿಯ ಮುಂದಾಗ್ತಿರುವಂಥದ್ದು. ಜೊತೆಗೆ ಒಂದಿಷ್ಟು ಈ ಸೈಬರ್ ಅಪರಾಧಿಗಳು ಸಹ ಹೆಚ್ಚಾಗ್ತಾ ಇರ್ತಾರೆ. ನಿಮಗೆ ಈ ರೀತಿಯ ಗ್ಯಾಸ್ ಬೇಕಾದ್ರೆ ಹೇಳಿ, ನಾವು ನಿಮಗೆ ಕೊಡ್ತೀವಿ ಅಂದ್ಬಿಟ್ಟು ಈ ರೀತಿಯೂ ಸಹ ಇದಾಗುತ್ತೆ. ಇವೆಲ್ಲವನ್ನು ಜನರು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಏನಂದ್ರೆ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು. ಜನರಿಗೆ ಯಾವುದೇ ರೀತಿ ಸಮಸ್ಯೆ ಆದಂಗೆ ನೀವು ಮಾಧ್ಯಮದಲ್ಲಿ ಬಂದು ಹೇಳ್ಬೇಕು, ಈ ರೀತಿ ಸಮಸ್ಯೆ ಉಂಟಾಗದೆ ಯಾವುದೇ ರೀತಿ ಗಾಬರಿ ಆಗೋದು ಬೇಡ, ನಿಮ್ಗೆ ಏನೇ ಬೇಕೋ ಅವನ್ನೆಲ್ಲ ನಾವು ಇದು ಮಾಡ್ತೇವೆ ಅಂತ ಒಂದು ಜನರಿಗೆ ಆಶ್ವಾಸನೆ ನೀಡಿ ಅವ್ರಿಗೆ ಏನು ಬೇಕೋ ಅದನ್ನ ನೀವು ನಿರ್ವಹಿಸಬೇಕು. ನೀವೇ ಕಿತ್ತಾಡ್ಕೊಂಡು ನೀವೇ ಹೊಡೆದಾಡ್ಕೊಂಡು ಜನರು ಏನು ಮಾಡಬೇಕು? ಪ್ರತಿಯೊಂದರಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದರೆ ಬರುತ್ತೆ. ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಉಂಟಾಯಿತು. ಇವೆಲ್ಲ ಸಮಸ್ಯೆಗಳು ಬರೋಕ್ಕಿಂತ ಮುಂಚೆನೇ ನಿಮ್ಗೆ ಒಂದಿಷ್ಟು ಮುಂದಾಲೋಚನೆಗಳು ಇರಲಿಲ್ವಾ? ಈಗಾಗಲೇ ಯುದ್ಧ ನಡೆದಿ ಹತ್ತತ್ರ ಏನಿಲ್ಲ ಅಂದ್ರೆ 1 ತಿಂಗಳು ಹತ್ತತ್ರ ಆಗ್ತಿದೆ ಯುದ್ಧ ಪ್ರಾರಂಭವಾಗಿ. ಅವಾಗಿಂದನೂ ಸಹ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ ಅಂತ ಪ್ರತಿ ಸಲ ನಿಮ್ಗೆ ಹೇಳ್ತಾ ಬಂದಿದ್ದು.
ಆದರೆ ಈಗ ಕೊನೆಯ ಸಮಯದಲ್ಲಿ ಯುದ್ಧ ಪ್ರಾರಂಭವಾಗಿ ಅಲ್ಲಿ ಏನು ಈಗ ಇರಾನ್ ಆ ಹಾರ್ಮೋನ್ ಜಲಸಂಧಿ ಮುಚ್ಚಿರೋದ್ರಿಂದ ಈಗ ಯಾವ ರೀತಿ ಎಫರ್ಟ್ ಬೀಳ್ತಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಸದ್ಯ ಈಗ ಒಂದು ಖುಷಿಯ ವಿಚಾರ ಏನು ಅಂದರೆ ಹಾರ್ಮೋಜಿಂದ ಒಂದು ಕಚ್ಚಾ ತೈಲವನ್ನು ಒತ್ತಿ ಬಂದಂಥ ಹಡಗು ಬಂದಿದೆ ಅಂತ ಒಂದು ಸುದ್ದಿ. ಇದರಿಂದ ಒಂದಿಷ್ಟು ಜನರು ನಿಟ್ಟುಸಿರು ಬಿಡ್ಬೋದು ಅಂತ ಇದೆ. ಬಟ್ ಅದು ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ. ಒಟ್ಟು ಸರ್ಕಾರ ಜನರ ಸಮಸ್ಯೆಗೆ ಸ್ಪಂದಿಸುವಂತಾಗಬೇಕು. ಈ ರೀತಿಯ ಗ್ಯಾಸ್ನ ಹಾಹಾಕಾರ ಮುಂಟಾದರೆ ಮುಂದೊಮ್ಮೆ ಜನರು ಯಾವ ರೀತಿಗೆ ಅಡಿಕ್ಟ್ ಆಗಬೇಕು ನೀವೇ ಹೇಳ್ಬೇಕಾಗುತ್ತೆ. ಏನು ನಾವು ಒಲೆ ರಹಿತ ಅಂತ ನೀವು ಗ್ಯಾಸ್ನ ತಂದ್ರ ಆಯಿತಾ, ಇದ್ರ ಮುಂದಕ್ಕೆ ನೀವೇನು ಮಾಡ್ತೀರೋ ಅನ್ನೋದನ್ನ ನಿಮ್ಮ ಆಲೋಚನೆ ಬಿಟ್ಟಿದ್ದು ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಷ್ಟೇ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.